Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಈ ವಿಡಿಯೋವನ್ನ ಹೊರಬಿಟ್ಟಿದ್ಯಾರು, ಪೆನ್ ಡ್ರೈವ್ನೆಲ್ಲ ಊರಲ್ಲೆಲ್ಲ ಹಂಚಿದಂತವ್ರು ಯಾರು, ಈ ವಿಚಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಕುತೂಹಲವಾಗಿ ಕೆರಳಿಸ್ತಾ ಇದೆ. ಅದರ ಜೊತೆಗೇನೆ ಇದೇ ವಿಚಾರವಾಗಿ ಬಹಳ ಆರೋಪ ಪ್ರತ್ಯಾರೋಪ ನಡೀತಾ ಇರುವಂತಹ ಸಂದರ್ಭ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಹಾಗೆ ಡಿ ಕೆ ಶಿವಕುಮಾರ್ ನಡುವೆ ಇದೇ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಿತಿಮೀರಿದ ವಾಗ್ಯುದ್ಧ ನಡೀತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಕೀಲ ಹಾಗೆ ಬಿಜೆಪಿಯ ಮುಖಂಡ ಕೂಡ ಆಗಿರುವಂತ ದೇವರಾಜೇಗೌಡ ಅವರು ಹೊಸದೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಒಂದು ವಾರದಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗೆ ಹಾಸನದ ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೀತಾ ಇರುವಂತ ಫೈಟ್ ಇದು ಅಂತ ಹೊಸ ವ್ಯಾಖ್ಯಾನ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಈ ಕೃತ್ಯಗಳು ನಡೀತಾ ಇದೆ. ವಿತಿನ್ 1 ವೀಕ್ ಒಳಗಡೆ ಎಲ್ಲ ಹೊರಗೆ ಬರ್ತದೆ. ಕಾಂಗ್ರೆಸ್ನ ಮಹಾನ್ ನಾಯಕ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕುಮಾರಸ್ವಾಮಿನೇ ಬಿಟ್ಬಿಟ್ಟವರಿದ್ದಾರೆ ಕ್ಯಾಸೆಟ್ ಸಿನಿಮಾ ಟೆಂಟ್ಗಳಲ್ಲೂ ಸಹ ಆ ಎಕ್ಸ್ಪೀರಿಯನ್ಸ್ ಯಾರಿಗೆ ಅನ್ನೋದು ಗೊತ್ತು ನನಗೆ. ಸಿದ್ದರಾಮಣ್ಣ ನೀನು ಒಳ್ಳೇದು ಮಾಡಕ್ ಬಂದಿಲ್ಲ, ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಕಣ್ಣಾದ. ವಿಡಿಯೋ ಬಿಟ್ಟಿದ್ಯಾರು, ವಿಡಿಯೋ ಹಿಂದೆ ಇರೋದ್ಯಾರು? ಪೆನ್ ಡ್ರೈವ್ ಪ್ರಕರಣದಲ್ಲಿ 10 ಅನುಮಾನಗಳೇ ಹುಟ್ಟಿಕೊಂಡಿದ್ವು. ಅದೆಲ್ಲದಕ್ಕೂ ಶೀಘ್ರದಲ್ಲೇ ಉತ್ತರ ಸಿಗುವ ಲಕ್ಷಣವೂ ಕಾಣಿಸ್ತಿದೆ. ಯಾಕಂದ್ರೆ ಪ್ರಜ್ವಲ್ ಅಶ್ಲೀಲ ವಿಡಿಯೋದಲ್ಲಿ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಮಧ್ಯೆ ದೊಡ್ಡ ಯುದ್ಧವೇ ನಡೀತಿದೆ. ಈ ಮಧ್ಯೆ ಇದು ಮತ್ತೊಂದು ಟರ್ನ್ ತೆಗೆದುಕೊಂಡಿದೆ. ಕೇವಲ 1 ವಾರದಲ್ಲೇ ವಿಡಿಯೋ ಬಿಟ್ಟಿದ್ಯಾರು ಅನ್ನೋದು ಗೊತ್ತಾಗ್ಲಿದೆ. ಕುಮಾರಸ್ವಾಮಿನೇ ವಿಚಾರ ತಿಳಿಸ್ತಾರೆ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಡಿಯೋಕ್ಕೆ ತಂಡ ರಚನೆ ಆಗಿದೆಯಲ್ವಾ ಈಗ ಎಲ್ಲ ನಾನು ಹೇಳೋದಾಗ್ರೆ ಹೆಸರಿಟ್ಟು ತಂಡ ಹಾಕ್ಬೇಕಾಗಿತ್ತು ಹೇಳಿ. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತಿನ್ 1 ವೀಕ್ ಒಳಗಡೆ ಎಲ್ಲ ಹೊರಗೆ ಬರ್ತದೆ. ಪೆನ್ ಡ್ರೈವ್ ಯುದ್ಧ ಆಗ್ತಿರೋದು ಒಕ್ಕಲಿಗ ನಾಯಕತ್ವಕ್ಕಾಗಿಯೂ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಸನದಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಎಷ್ಟೆಲ್ಲ ನಡೀತಿರೋದು ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅತಿ ಶೀಘ್ರವಾಗಿ ಏನು ಹಾಸನ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರುಗಳು ಮತ್ತು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಏನು ಇಂಥ ಒಂದು ಅನಾಚಾರ ಅಕ್ರಮ ಇದೆಲ್ಲ ಒಂದು ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ. ಆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಬಹಳ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗ್ತಾ ಇದೆ. ಇನ್ನು 1 ವಾರದಲ್ಲಿ ಏನು ಈ ಕುಟುಂಬ ಇದೆ, ಈ ಸಂಕಷ್ಟದಲ್ಲಿರುವಂತಹ ಕುಟುಂಬದ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂತ ತೀರ್ಮಾನವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಕೈಗೊಳ್ಳಲಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಮತ್ತೆ ಡಿಸಿಎಂ ಡಿಕೆ ಕುಮಾರಸ್ವಾಮಿ ಮಧ್ಯೆ ಮಾತಿನ ಕಾಳಗ ಮುಂದುವರೆದಿದೆ. ನಾನು ರೋಡ್ನಲ್ಲಿ ಫೈಟ್ ಮಾಡ್ತೀನಿ ಎಂದಿದ್ದ ಡಿಸಿಎಂ ಡಿಕೆಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ನೀನು ಸ್ಟ್ರೀಟ್ ಫೈಟರ್ ಆದ್ರೆ ಬಾ ತೋಟಕ್ಕೆ ಅಂತ ಪಂಚ್ ಕೊಟ್ರು. ನನಗೆ ತಲೆಕೆಟ್ಟಿದ್ಯಾ? ನನಗೆ ಫೈಟ್ ರೋಡಲ್ಲಿ ಫೈಟ್ ಮಾಡ್ತಿದ್ದೆ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಿಕ್ಕಿ ಯಾವುದೋ ಒಂದು ತೋಟದಲ್ಲಿ ಮಡಗೋದು ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನ ಮಹಾನ್ ನಾಯಕ ನಾವು ಯಾವುದು ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ವಿ. ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ವಿಡಿಯೋ ಬಿಟ್ಟಿದ್ದೆ ಕುಮಾರಸ್ವಾಮಿ ಅಂತ ಆರೋಪಿಸಿದ್ದ ಡಿಸಿಎಂ ಡಿಕೆ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ರು. ನನಗೇನು ಹುಚ್ಚ ಅಂತ ಕೌಂಟರ್ ಕೊಟ್ರು. ಕ್ಯಾಸೆಟ್ ಮಾಡಿದ್ ಯಾರು ಗೊತ್ತು ಅಂತ ಬಾಂಬ್ ಸಿಡಿಸಿದ್ರು. ಪಾಪ ಹೇಳಿದ್ದಾರೆ ಕೆಲವರು, ಕುಮಾರಸ್ವಾಮಿನೇ ಬಿಟ್ಬಿಟ್ಟವರಿದ್ದಾನೆ ಕ್ಯಾಸೆಟ್ನ ಅಂತ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಹಲವಾರು ಪ್ರಕರಣಗಳು ಕೊಡಬಲ್ಲೆ. ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಡಿಕೆ ಸಿಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಸಿಎಂ ಅವರೇ ಹುಷಾರಾಗಿರಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರಾಜುಗೌಡ ಸ್ಫೋಟಕ ಹೇಳಿಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಸಿಎಂ ಸಿದ್ದರಾಮಯ್ಯನವರೇ ಸ್ವಲ್ಪ ಹುಷಾರಾಗಿರಿ ಅಂತ ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಸೀಟ್ಗಾಗಿ ಡಿಕೆ ಏನ್ ಬೇಕಾದ್ರೂ ಮಾಡ್ತಾರೆ, ಎಲೆಕ್ಷನ್ ಬಳಿಕ ನಿಮ್ಮ ಸಿಡಿಯು ಬಿಡಬಹುದು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಡಿಸಿಎಂ ಡಿಕೆಶಿ ರಾಜುಗೌಡ ಒಬ್ಬ ಮೆಂಟಲ್ ಕೇಸ್ ಅಂದಿದ್ದಾರೆ. ನೋಡ್ರಣ್ಣ, ಅವ್ರು ಬಂದಿರೋದು ನಿನಗೆ ಸಿದ್ದರಾಮಣ್ಣ ನಿನಗೆ ಒಳ್ಳೇದು ಮಾಡಕ್ ಬಂದಿಲ್ಲ, ನಿನ್ನ ಸೀಟ್ ಮೇಲೆ ಶಿವಕುಮಾರ್ ಕಣ್ಣಾದ. ನಿನ್ನ ಸಿಎಂ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಣ್ಣಾದ.
ಅವ್ರು ಕಣ್ಣಿಟ್ಟಿರೋದು ನಿನ್ ಮೇಲೆ. ಈ MP ಎಲೆಕ್ಷನ್ ಮುಗಿಯೋಣ, ನಿಂದರ ಯಾವ್ದಾರ ಒಂದು ಸಿಡಿ ಬಿಡ್ಬೋದು, ಇಲ್ಲ ಎತ್ತಿಂದ್ರ ಪಾಪ ಎತ್ತಿಂದ್ರ ಯಾವ್ದಾರ ಬಿಡ್ಬೋದು. ಹುಷಾರಾಗಿರಪ್ಪಣ್ಣ ಸಿದ್ದರಾಮಣ್ಣ. ಮೆಂಟಲ್ ಕೇಸು ಯಾರೋ ಅವನು ಯಾವನ ಮಾತಾಡೋನಲ್ಲ, ಅವ್ನು ರಾಜೀವ್ಗೌಡ ಪಾಪ ಮೆಂಟಲ್ ಕೇಸ್. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಆರೋಪ ಪ್ರತ್ಯಾರೋಪ ಜೋರಾಗಿಯೇ ನಡೀತಿದೆ. ಮೊದಲೇ FIR ದಾಖಲಿಸಿದ್ರೆ ಪ್ರಜ್ವಲ್ ರನ್ನ ಬಂಧಿಸಬಹುದಾಗಿತ್ತು ಅಂತ ಕೇಂದ್ರ ಸಚಿವ ಜೋಶಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ದಿನೇಶ್ ಗುಂಡೂರಾವ್ ಪ್ರಜ್ವಲ್ ಬಂಧಿಸುವುದು ಕೇಂದ್ರದ ಇತಿಮಿತಿಯಲ್ಲಿದೆ ಅಂತ ತಿರುಗೇಟು ಕೊಟ್ಟರು. ಜನರನ್ನ ಬಡದೆಬ್ಸಿದ ನಂತರ ಈಗ ಲುಕೌಟ್ ನೋಡ್ರಿ ಸರ್. FIR ಮಾಡಿದ್ರೆ ಅರೆಸ್ಟ್ ಆಗಿಬಿಡ್ತಿದ್ರಲ್ಲ. ಇಲ್ಲಿ ಜಪಾನ್ ಜರ್ಮನಿ ಎಲ್ಲ ಅಡ್ಡಾಡ್ತಾ ಇದ್ರೆ ಅದೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ನಾವೆಲ್ಲ ಹೇಳಿದ್ವಿ ಅವ್ರನ್ನ, ನೀವೇ ಬಿಟ್ಟಿದ್ದು, ನಿಮ್ದು ಹ್ಯಾಂಡ್ ಇನ್ ಗ್ಲೌ ಇದ್ದೀರಿ ನೀವು ಸಿದ್ದರಾಮಯ್ಯನವರೇ. 21ನೇ ತಾರೀಕು ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ FIR ಮಾಡಿಸ್ಲಿಲ್ಲ. ಸಿದ್ದರಾಮಯ್ಯನವ್ರದ್ದು ರೇವಣ್ಣವ್ರದ್ದು ಏನೋ ಒಂದು ಹೊಂದಾಣಿಕೆ ಇದೆ. ನೀವು ಇವತ್ತು BJP ಮೇಲೆ ಆರೋಪ ಮಾಡ್ತೀರಿ. ವಿಡಿಯೋಗಳು ಬಂದಿದ್ದು 25ನೇ ತಾರೀಕು ರಾತ್ರಿ. ಅದರ ತಿಳ್ಕೊಳ್ಳೋಷ್ಟೊತ್ತಿಗೆ ಇವರು ಪರಾರಿಯಾಗಿದ್ದಾರೆ. ಮತ್ತು ಎಲ್ಲ ಮಾಹಿತಿ ಜೋಶಿ ಅವ್ರಿಗಿತ್ತು, ಎಲ್ಲ ಮಾಹಿತಿ BJP ಅವರಿತ್ತು. ಈಗ BJP ಅವರೇ ಅಮಿತ್ ಶಾ ಹೇಳಿದ್ರು, ಅದ್ರ ಬಗ್ಗೆ ಉತ್ತರ ಕೊಡ್ಲಿ. ಅವರು ಎಲ್ಲ ವಿಷಯ ಗೊತ್ತಿದ್ರು ಕೂಡ ಅವ್ರಿಗೆ ಟಿಕೆಟ್ ಯಾಕೆ ಕೊಟ್ಟರು? ಆ ಆರೋಪಕ್ಕೆ ಯಾವ ಉರುಳಿಲ್ಲ, ಯಾವ ಬೆಲೆ ಇಲ್ಲ. ಜೋಶಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಜನ ಏನು ಅನ್ಕೊಳ್ತಾರೆ ಅಂತ ತಿಳ್ಕೊಂಡು ಮಾತಾಡಲಿ. ಒಟ್ಟಾರೆಯಾಗಿ ವಿಡಿಯೋ ಹಿಂದೆ ಷಡ್ಯಂತ್ರದ ಬಗ್ಗೆ ಕುಮಾರಸ್ವಾಮಿ, DCM DK ಮಧ್ಯೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ಈ ಮಧ್ಯೆ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ದು ಯಾರು ಅಂತ ಒಂದು ವಾರದಲ್ಲೇ ಗೊತ್ತಾಗುತ್ತೆ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮುಂದೆ ಇದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor, Ultratech Cement.